ಗಾನವಿ ಬಳಿಕ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ಗಾನವಿ ತಾಯಿ ರುಕ್ಮಿಣಿ ಅವರು ಈ ಸಂಬಂಧ ಮಾತನಾಡಿದ್ದಾರೆ. ಅವರು ಮಾಡಿರೋ ತಪ್ಪು ಅವರಿಗೆ ಅರಿವಾಗಿದೆ. ಇದು ಗಾನವಿ ಅವರ ತಾಯಿಯ ಹೇಳಿಕೆ. ಅದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರೇನು ತಪ್ಪು ಮಾಡಿದ್ರು ಅವರಿಗೆ ಗೊತ್ತಾಗಿದೆ, ಹಾಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ TV9ಗೆ ಗಾನವಿ ತಾಯಿ ರುಕ್ಮಿಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗಳ ಮೇಲೆ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಅಂತ ಹೇಳಿ ಗಾನವಿಯವರ ತಾಯಿ ಮಾತನಾಡಿರೋದು. ಆ ರೀತಿ ಇದ್ದಿದ್ರೆ ಪೊಲೀಸರಿಗೆ ಹೇಳಬಹುದಿತ್ತು ಅಥವಾ ಮದುವೆನೇ ನಿರಾಕರಿಸಬಹುದಿತ್ತು. ಅದನ್ನ ಬಿಟ್ಟು ಮದುವೆ ಆಗಿ ಈ ರೀತಿಯಾಗಿ ಆಪಾದನೆ ಮಾಡ್ತಿದ್ದಾರೆ ಅಂತ ರುಕ್ಮಿಣಿ ಅವರು ಮಾತನಾಡಿದ್ದಾರೆ. ಅದೇ ಸೂಸೈಡ್ ಅಂದ್ರೆ ಸರ್ ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗುಗ್ ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು. ಅವನಿಗಿನ್ ಬದುಕಕ್ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲಾ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕೆ ಬದುಕಿಲ್ಲ. ಲಾಸ್ಟಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವ್ರು ಏನ್ ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ತರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ತರ ಅಪವಾದ ಹಾಕ್ಬೇಕು, ಆ ತರ ಹುಡುಗಿ ಇವಳು ಅಂತ ತೋರ್ಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನ್ ಅಪವಾದ ಹಾಕಿದ್ರು ಅವ್ರು ಸುಮ್ನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ತರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವ್ ಮನೇಲೇ ಇದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು. ತುಂಬಾ ಕ್ರಿಮಿನಲ್ ಜನ ಸರ್, ಎರಡು ಮುಖವಾಡ. ಆ ತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕ್ಬೇಕು, ನಂತರ ನೋವು ಅನ್ಭವಿಸ್ಬೇಕು. ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಳು ಓದು. ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆ ತರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡೇ ಇರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೇನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರ್ಸ್ಕೊಂಡು ಓಡ್ಬೇಕಾಯ್ತು. ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ. ಪ್ರಪಂಚನೇ ಕೇಳ್ರಿ ಸರ್, ನನ್ನ ಮಗಳು ಯಾವುದೇ ಹುಡುಗನ್ನ ಯಾವ್ದು ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟ್ ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ ರೀಸನ್ ಬೇಕಲ್ಲ. ಆ ತರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಬಾಮ್ಮ ನೀನ್ ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಏನ್ ನಿನ್ಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರ್ಲಿಲ್ಲ ಸರ್, ಇನ್ನೋಸೆಂಟ್ ಆಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ ಬೋಲ್ಡ್ ಆಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನ್ 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಊರಲ್ಲಿ ಮರ್ಯಾದೆ ಗಂಜಿಬಿಡ್ತು. ಕಾಲ್ ಹಿಡ್ಕೊಂಡ್ಲು ಸರ್ ಸೋಮವಾರ ಬರೋಕ್, ಸೂರಜ್ ನನ್ನ ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಾನು ಬೇಡ, ನನ್ ಪ್ರೀತಿ ಕೊಡ್ರಿ ಸಾಕು ಅಮ್ಮ, ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಬಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲಾಕ್ ಮೇಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು, ಹೊಟ್ಟೆ ತುಂಬಾ ನಮ್ಮ ಮಗು ಊಟನೂ ಮಾಡಿರ್ಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದ್ರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ನನ್ಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳ್ದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್.
ತುಂಬ ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕಕ್ಕಾಗಲ್ಲ ಸರ್. ಅಂಥ ಮಗು ಇನ್ನು ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ರಿಗೆ ಇರೋದು ಇಲ್ಲ, ಇರೋಕ್ಕೆ ಚಾನ್ಸು ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರಾಗಿ ಬದುಕ್ತಾ ಇದ್ಲು. ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗ್ಲಿ ಆಯ್ತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಇದು ಗಾನವಿಯವರ ತಾಯಿ ರುಕ್ಮಿಣಿಯವರ ಮಾತು. ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಂತಹ ಬೆನ್ನಲ್ಲೇ ರುಕ್ಮಿಣಿಯವರು ಮಾತನಾಡಿದ್ದಾರೆ. ಇನ್ನು ಗಾನವಿ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಮದುವೆಗೂ ಮುನ್ನ ಆಕೆಗೆ ಲವ್ ಇತ್ತು, ಅದನ್ನು ಮುಚ್ಚಿ ನಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೂ ಕೂಡ ರುಕ್ಮಿಣಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಏನೂ ಇರಲಿಲ್ಲ. ಒಂದು ವೇಳೆ ಆ ರೀತಿ ಇದ್ದಿದ್ರೆ ನಾನು ಯಾಕೆ ಇವ್ರಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ, ಆಕೆ ಪ್ರೀತಿಸಿದವರಿಗೆ ಕೊಟ್ಟು ನಾನು ಮದುವೆಯನ್ನು ಮಾಡಿಕೊಡ್ತಾ ಇದ್ದೆ ಅಂತಾನೂ ರುಕ್ಮಿಣಿಯವರು ಹೇಳಿದ್ದಾರೆ. ಇದರ ಹೊರತಾಗಿ ಈ ಪ್ರಕರಣದ ತನಿಖೆಯೂ ಕೂಡ ನಡೆಯಬೇಕಿದೆ. ಮತ್ತೊಂದು ಕಡೆ ಜಯಂತಿಯವರು ಕೂಡ ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ರು. ಸೂರಜ್ ಅವರ ತಾಯಿ, ಅವರ ಸ್ಥಿತಿ ಗಂಭೀರವಾಗಿತ್ತು. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಎಲ್ಲೋ ಒಂದು ಕಡೆ ಆದಂತಹ ಒಂದು ಸಣ್ಣ ಮನಸ್ತಾಪವೋ ಅಥವಾ ವಿಚಾರಗಳ ಬಗ್ಗೆ ಒಟ್ಟಿಗೆ ಕೂತು ಚರ್ಚೆಯನ್ನ ಮಾಡದೇ ಇರುವ ಕಾರಣವೋ ಏನೋ ಇವತ್ತು ಎರಡೂ ಕುಟುಂಬಗಳು ಕೂಡ ನೋವಿನಲ್ಲಿವೆ. ಒಂದು ಕಡೆ ಮಗಳನ್ನ ಕಳ್ಕೊಂಡು ರುಕ್ಮಿಣಿಯವರು ಕಂಗಾಲಾಗಿ ಕಣ್ಣೀರನ್ನ ಇಡ್ತಾ ಇದ್ರೆ, ಮತ್ತೊಂದು ಕಡೆ ಮಗ ತೀರ್ ಹೋಗಿದ್ದಾನೆ, ಜಯಂತಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೂರಜ್ ತಾಯಿ ಜಯಂತಿಯೂ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟರು. ನಾಗ್ಪುರದಲ್ಲಿ ಆತ್ಮಹತ್ಯೆಗೆ ಜಯಂತಿ ಯತ್ನಿಸಿದ್ರು. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಜೀವನ್ಮರಣದ ನಡುವೆ ಸೂರಜ್ ತಾಯಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಾನವಿಯವರ ತಾಯಿ ಹೇಳ್ತಾ ಇರುವಂತಹ ಒಂದಷ್ಟು ಮಾತುಗಳು ಸೂರಜ್ ಅವರ ತಾಯಿಯ ಬಗ್ಗೆ. ಅವರಿಗೆ ತುಂಬಾ ಹಣದ ಮೇಲೆ ವ್ಯಾಮೋಹ ಇತ್ತು, ತುಂಬಾನೇ ಧನದಾಹಿ ಆಗಿದ್ರು. ಅವರ ಹಣದ ಆಸೆಗೆ ಇವತ್ತು 2 ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ. ಈಗ ಅವ್ರ ಮಗನನ್ನು ಕಳ್ಕೊಂಡಿದ್ದಾರೆ, ನಾನು ಮಗಳನ್ನ ಕಳ್ಕೊಂಡಿದ್ದೀನಿ. ಇವತ್ತು ನಾನು ಏನು ನೋವು ಅನುಭವಿಸ್ತಾ ಇದ್ದೀನೋ ಆ ನೋವನ್ನು ಜಯಂತಿ ಕೂಡ ಅನುಭವಿಸಬೇಕು, ಆಕೆ ಬರಬೇಕು, ಆ ನರಕ ಆಕೆಗೂ ಕೂಡ ದರ್ಶನ ಆಗಬೇಕು ಅಂತ ಹೇಳಿ ರುಕ್ಮಿಣಿಯವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೆನೆ ಏನು ಇಡೀ ದಿನ ಇವರ ಸೂರಜ್ ನಿವಾಸದ ಮುಂದೆ ಹೋರಾಟವನ್ನು ಮಾಡಿದ್ರು, ಅದ್ರ ಬಗ್ಗೆನೂ ಕೂಡ ಅವರು ಮಾತನಾಡ್ತಾರೆ. ಅವ್ರಿಗೆ ಈ ರೀತಿ ಆಗಲಿ ಅಂತ ನಾವು ಬಯಸಿದ್ದಲ್ಲ, ಅವ್ರ ತಪ್ಪಿನ ಅರಿವು ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದು. ಅಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವರು ತಲೆಮರೆಸ್ಕೊಂಡಿದ್ದು ಯಾಕೆ ಅಂತಾನೂ ರುಕ್ಮಿಣಿ ಪ್ರಶ್ನಿಸಿದ್ದಾರೆ.